ಸೃಜಿಸುವ ಕಾರ್ಯವ ಸೃಜಿಸುವ ಕಾರ್ಯವ ಕರುಣಿಸಿದನು ಮಾತೆಯೋ ಸೃಜಿಸುವ ಕಾರ್ಯವ ಕರುಣಿಸಿದನು ಮಾತೆಯೋ ಲೋಕಕ್ಕೆ ಆಧಾರವಾದ ಉದ್ಯೋಗ ಸೃಷ್ಟಿ ಹೌದು ಅದರ ಕರ್ತೃತ್ವ ನನ್ನಲ್ಲಿದೆ ಹೌದು ಆದುದರಿಂದ ನಾನೇ ಹಿರಿಯನಾಗ್ತೇನೆ ಯಾಕೆ ಹಿರಿಯನಾಗ್ತೇನೆ ಒಂದು ಕಾರ್ಯ ಸೂತ್ರವಾಗಿ ನಡೆಸಬೇಕಾದರೆ ಅದಕ್ಕೆ ಸಮರ್ಥ ನಿರ್ದೇಶಕ ಬೇಕು ಅವನಲ್ಲಿ ಹಿರಿಯತನವೂ ಬೇಕು ಹಾಗಾಗಿ ನಾನೇ ಹಿರಿಯನಾಗ್ತೇನೆ
ನೀವಿಬ್ಬರು ನನ್ನ ಆಜ್ಞೆಯಂತೆ ನಡೆದುಕೊಳ್ಳಬೇಕು. ಅರಿತು ನಡೆದುಕೊಳ್ಳಿ. ನಿನ್ನ ಆಜ್ಞೆಯಂತೆ ನಾವು ನಡೆದುಕೊಳ್ಳಬೇಕು. ಹೌದು. ಪದುಮಾರ್ಚನಗುತ್ತೆಂದ ವಿಧಿಯಲಿ ಸುಮ್ಮನೆ ತದಿನ ತಾದಿ ತದಿನ ತಾದಿ ತದಿನ ತಾದಿ ಪದುಮಾರ್ಚನಗುತ್ತೆಂದ ನಗುತ್ತೆಂದ ವಿಧಿಯಲಿ ಸುಮ್ಮನೆ ಮದವ ತಾಳುವೆ ಏತಕ್ಕೆ ನೀ ಸುಮ್ಮನೆ ಮದವ ತಾಳುವೆ ಮದವ ತಾಳುವೆ ಏತಕ್ಕೆ ನೀ ಸುಮ್ಮನೆ 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 ಮದವ 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 ತಾಳುವೆ ಮದವ ತಾಳುವೆ ಮದವ ತಾಳುವೆ ಏತಕ್ಕೆ ಅಧಿಕ ತಾನೇ ನೋದಲಿ ಆದಿಮಾಯೆಯ ನೇಮ ಅಧಿಕ ತಾಯೇನು ತಲಿ ಆದಿಮಾಯೆಯ ನೇಮ ಅದ ನಡೆಸುವ ಕಾರ್ಯಕ್ಕೆ ಆದಿಮಾಯೆಯ ನೇಮ ಅದ ನಡೆಸುವ ಕಾರ್ಯಕ್ಕೆ ಅದ ನಡೆಸುವ ಕಾರ್ಯಕ್ಕೆ ನಗುತ್ತೆಂದ ಮಧುಮಾಚೆ ನಗುತ್ತ ನಗುತ್ತ ನಗುತ್ತೆಂದ ವಿಧಿಯಲಿ ಸುಮ್ಮನೆ ಮದವ ತಾಳುವೆ ಏತಕ್ಕೆ ನೀ ಸುಮ್ಮನೆ ಮದವ 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 ತಾಳುವೆ ಏತಕ್ಕೆ ಮದಿಗದಾನೇನು ತಲಿ ಆದಿಮಾಯೆಯ ನೇಮ ಅದ ನಡೆಸುವ ಕಾರ್ಯಕ್ಕೆ ಆದಿಮಾಯೆಯ ನೇಮ ಅದ ನಡೆಸುವ ಕಾರ್ಯಕ್ಕೆ ನಗುತ್ತಾವ ಅಧಿಕದನೆನುದಲಿ ಆದಿಮಾಯೆಯ ನೇಮ ಅದ ನಡೆಸುವ ಕಾರ್ಯಕ್ಕೆ ನೀ ಅದ ನಡೆಸುವ ಕಾರ್ಯಕ್ಕೆ ನಗುತ್ತಾ ಪದುಮಾಚನಗುತ್ತೆಂದ ವಿಧಿಯೇ ನೀ ಸಂಬನೆ ಮದವ ತಾಳುವೆ ಏತಕ್ಕೆ ಏತಕ್ಕೆ ಬ್ರಹ್ಮ, ನೀನು ಆಡಿದಂತಹ ಮಾತೇನು ಹಾಸ್ಯವಲ್ಲ, ಹ, ಆದ್ರೆ ಆಡಿದ ವಿಷಯ ಇದೆಯಲ್ಲ ಹ, ಬಹಳ ಹಾಸ್ಯಾಸ್ಪದ ಉಂಟು. ಹ. ಯಾಕೆ ಹೇಳು? ಯಾಕೆ? ಏನು ಹೇಳಿದೆ? ನಾನೇ ದೊಡ್ಡವ, ನಾನೇ ಅಧಿಕನಾಗ್ತೇನೆ. ಆದಿಮಾಯೆಯ ಕಣ್ಣಲ್ಲಿ ನಾವೆಲ್ಲರೂ ಮೂವರು ಒಟ್ಟಾಗಿ ಇರಬೇಕು ಹ. ಎನ್ನುವಂತ ಆಣತಿಯನ್ನು ಆದಿಮಾಯೆ ಕೊಟ್ಟಿದ್ದಾಳೆ. ತ್ರಿಮೂರ್ತಿಗಳ ಸೃಷ್ಟಿಯಾಯ್ತು ಯಾಕೆ? ಲೋಕದ ಸ್ಥಿತಿ ಗತಿ ಲಯ ಎಲ್ಲವೂ ಸರಿಯಾಗಿ ನಡೆಯಬೇಕು ಎನ್ನುವ ಕಾರಣಕ್ಕಾಗಿ. ಹ. ಆದ್ರೆ ನೀನು ಹೇಳಿದ್ದೇನು? ಇದ್ದವರಲ್ಲಿ ನೀನು ಅಧಿಕ,
ನಿನ್ನ ಮಾತನ್ನು ಕೇಳಿ ನಾವಿರಬೇಕು. ಹೌದು. ನೀನು ಅಧಿಕ ಹೌದು. ಹೌದಪ್ಪ, ಹಾ. ಅಧಿಕ ಹೌದು. ಯಾವ ರೀತಿಯಲ್ಲಿ? ಯಾವ ರೀತಿಯಲ್ಲಿ? ಸರಿ, ಒಮ್ಮೆಲೆ ಒಪ್ಪಿಕೊಂಡಂತಾಯ್ತು. ಹಾ. ಸೃಷ್ಟಿಸುವಂತ ಕಾರ್ಯದಲ್ಲಿ ನಿನ್ನನ್ನು ಮಗ್ನರಾಗ್ತೀಯ ಅಂತ ಆದ್ರೆ ಬಹಳ ಮುಖ್ಯವಾದ ಕೆಲಸ. ಸೃಷ್ಟಿ ಯಾವ ರೀತಿಯಲ್ಲಿರಬೇಕು, ಹೇಗಿರಬೇಕು ಎನ್ನುವುದು ನಿರ್ಧರಿಸುವವ ನೀನು. ಹಾ. ಅಧಿಕ ಹೌದು. ಆದರೂ ಅದಕ್ಕಿಂತಲೂ ಅಧಿಕವಾದಂತಹ ಕೆಲಸ ಒಂದುಂಟು. ಏನು? ಯಾವುದು? ಪಾಲನಾ ಕಾರ್ಯ, ಲಯ ಕಾರ್ಯ. ಹಾ. ಇದೆಲ್ಲವೂ ಹೇಳಿದ್ದು ಆದಿಮಾಯೆ. ಅವಳ ನಿಯಮದಂತೆ ನಾವು ನಡೆಕೊಂಡು ಹೋಗಬೇಕೇ ವಿನಃ ನಮ್ಮಲ್ಲಿ ಯಾರು ಹಿರಿಯವರು, ನಮ್ಮಲ್ಲಿ ಯಾರು ಹೆಚ್ಚಿನವರು ಎನ್ನುವ ಹಾಗೆ ನಾವು ನಿರ್ಧರಿಸುವುದಲ್ಲ. ಮೂವರಿಗೂ ಒಟ್ಟಾಗಿ ಆಡತಿ ಕೊಟ್ಟಿದ್ದಾಳಲ್ಲ, ನಮ್ಮ ನಮ್ಮ ಕಾರ್ಯ ನಾವು ಮಾಡಬೇಕೇ ವಿನಃ ಇದ್ದವರಲ್ಲಿ ನಾನು ಹೆಚ್ಚಿನವ ಯಾಕೆ ಹೇಳು? ಯಾಕೆ? ನೀನು ಸೃಷ್ಟಿಸಿದಂತಹ ಜೀವರಾಶಿಗಳನ್ನು ಕಾಪಿಟ್ಟುಕೊಳ್ಳುವಂತಹ ಹೊಣೆಗಾರಿಕೆ ನನ್ನಲ್ಲಿದೆ. ಹಾ. ಒಂದು ವೇಳೆ ಒಳ್ಳೆಯ ರೀತಿಯಲ್ಲಿ ಕಾಪಿಟ್ಟುಕೊಳ್ಳಲಿಲ್ಲ ಅಂತ ಆದರೆ ನೀನು ಸೃಷ್ಟಿಸಿದ್ದು ಪ್ರಯೋಜನಕ್ಕೆ ಬಂದಿದ್ದ ಹೇಳು. ಹಾಗಾಗಿ ಆದಿಮಾಯೆಯ ಮಾತಿನಂತೆ ಹೆಚ್ಚಿನವ ನಾನೇ. ನೋಡು ವಿಷ್ಣು, ನನ್ನ ಮಾತನ್ನು ನೀನು ಅಂಗೀಕರಿಸುವುದಿಲ್ಲ.